ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का. उतला बोल रहा है? हाँ, पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? हाँ? अरे पहले ऐसा नहीं था. पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अरे अब पहली वाली बात कहाँ? पर अब तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं. धूप में बाल सफेद नहीं किए हैं. हाँ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है, परंपरागत खेती. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಡ್ರೋನ್ ತಂತ್ರಜ್ಞಾನದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಡ್ರೋನ್ ಅಂದರೆ ಏನು, ಈ ಡ್ರೋನ್ಗಳನ್ನು ನಮ್ಮ ಕೃಷಿಯಲ್ಲಿ ಹೇಗೆಲ್ಲ ನಾವು ಬಳಸ್ಕೋಬಹುದು, ಇದರಿಂದ ಆಗುವಂಥ ಅನುಕೂಲಗಳೇನು ಅನ್ನೋದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರುವಂತಹ ಹಾವೇರಿ ಜಿಲ್ಲೆ ದೇವಿ ಹೊಸೂರಿನಲ್ಲಿರುವಂತಹ ತೋಟಗಾರಿಕೆ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದ ಯಾಂತ್ರಿಕ ಎಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಪವನ್ ತೇಜಸ್ವಿ ಅವರು. ನಮಸ್ಕಾರ ಡಾಕ್ಟರ್ ಪವನ್ ತೇಜಸ್ವಿ ಅವರೇ. ನಮಸ್ಕಾರ ಸರ್. ಮೊದಲಿಗೆ ಡ್ರೋನ್ ಅಂದ್ರೇನು ಅಂತ ಸ್ವಲ್ಪ ಕೇಳುಗರಿಗೆ ಪರಿಚಯ ಮಾಡಿಕೊಡ್ತೀರಾ? ಖಂಡಿತ. ಡ್ರೋನ್ ಅಂದ್ರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಂದ್ರೆ ಕನ್ನಡದಲ್ಲಿ ಹೀಗೆ ಹೇಳ್ಬೋದು, ಇದು ಒಂದು ಮಾನವರಹಿತ ಉಡಾವಣೆ ಆಗುವಂತ ಒಂದು ವಾಹನ. ಇದನ್ನ ಚಲಾಯಿಸಲು ಎರಡು ತರಹದ ಸಾಧನವನ್ನು ಬಳಸಬಹುದು. ಒಂದನೇದು ರೇಡಿಯೋ ಕಂಟ್ರೋಲ್ ರಿಮೋಟ್ ಇಂದ ನಾವು ಇದನ್ನ ಉಡಾಯಿಸಬಹುದು. ಎರಡನೇದಾಗಿ ಇದ್ರ ಜೊತೆ ಸಾಫ್ಟ್ವೇರ್ ತಂತ್ರಜ್ಞಾನ ಕೂಡಿಸಿ ಸಾಫ್ಟ್ವೇರ್ ಕಂಟ್ರೋಲಿಂಗ್ ಅಂಡ್ ರೇಡಿಯೋ ಫ್ರೀಕ್ವೆನ್ಸಿ ಇವೆರಡು ತಂತ್ರಜ್ಞಾನ ಬಳಸ್ಕೊಂಡು ನಾವು ಇದನ್ನ ಉಡಾವಣೆ ಮಾಡಬಹುದು. ಈ ತರ ಉಡಾವಣೆ ಆಗುವಂತ ವಾಹನನ ಡ್ರೋನ್ ಅಂತ ಕರಿತೀವಿ. ಅಂದ್ರೆ ಮೊದಲು ಡ್ರೋನ್ ಅನ್ನ ಈ ರಕ್ಷಣಾ ಕ್ಷೇತ್ರದಲ್ಲಿ ಮತ್ತೆ ಕೆಲವೊಂದು ಚಿತ್ರೀಕರಣ ಮತ್ತೆ ಕೆಲವೊಂದು ಕಣ್ಗಾವಲಿಗಾಗಿ ಬಳಸ್ಕೊಳ್ತಾ ಇದ್ವಿ. ಹೌದು ಹೌದು ಹೌದು, ನಿಜ ಸರ್. ಈಗ ಕೃಷಿಗೂ ಕೂಡ ಇದರ ಪದಾರ್ಪಣೆ ಆಗಿದೆ ಅಂತ ಹೇಳ್ಬೋದು. ಹೌದು ಹೌದು ಸರ್. ಇದೇನಂದ್ರೆ ಮುಂಚೆ ಇದನ್ನ ರಕ್ಷಣಾ ವಲಯದಲ್ಲಿ ತುಂಬಾನೇ ಯೂಸ್ ಮಾಡಿದ್ರೆ, ಇವತ್ತು ಯೂಸ್ ಮಾಡ್ತಾರೆ ಡಿಫೆನ್ಸ್ ಅಲ್ಲಿ. ಇದನ್ನ ಡಿಫೆನ್ಸ್ ಅಲ್ಲಿ ಭಾರಿ ಇಂಪಾರ್ಟೆನ್ಸ್ ಇಂದ ಬಳಸ್ತಾರೆ ಇದನ್ನ. ಹೌದು, ಯಾಕಂದ್ರೆ ಇದ್ರದ ಮೇನ್ ಆಗಿ ವೈರಿಗೆ ಎನಿಮೀಸ್ ಅವರ ಚಲನವಲನ, ಆಮೇಲೆ ಎಲ್ಲಿ ಮಾನವ ಹೋಗಕ್ಕಾಗದೇ ಇರುವಂತ ಜಾಗಗಳಲ್ಲಿ ಇದನ್ನ ಕಳಿಸ್ಬಿಟ್ಟು ಡಾಟಾ ಕ್ಯಾಪ್ಚರಿಂಗಿಗೆ, ಇಲ್ಲ ಅಲ್ಲಿ ಏನ್ ಆಕ್ಟಿವಿಟೀಸ್ ನಡೀತಿದೆ ವಿಡಿಯೋ ಕ್ಯಾಪ್ಚರಿಂಗಿಗೆ, ಹೌದು, ಆಮೇಲೆ ಅಲ್ಲಿ ಏನು ಸಿಚುವೇಶನ್ ಇದೆ ಅದನ್ನ ಅನಲೈಸ್ ಮಾಡೋದಕ್ಕೆ ಬಳಸ್ತಾ ಇದ್ದಾರೆ. ಹೌದು. ಇದರಿಂದ ಖಂಡಿತವಾಗಿ ಕ್ರಾಂತಿಕಾರಿ ತಂತ್ರಜ್ಞಾನ ಪಾದಾರ್ಪಣೆ ಆಗಿದೆ ಈಗ ಕೃಷಿಯಲ್ಲಿ. ರೈತರಿಗೆ ಕಷ್ಟ ಆಗ್ತಿತ್ತು ಬೇರೆ ಬೇರೆ ಕೃಷಿ ಚಟುವಟಿಕೆಗಳು ಮಾಡೋದಕ್ಕೆ, ಇವಾಗ ಸುಲಭವಾಗಿ ಡ್ರೋನ್ ಬಳಸ್ಕೊಂಡು ಮಾಡಬಹುದು ಅಂತ ನಾನು ಹೇಳಬಯಸ್ತೀನಿ. ಅಂದ್ರೆ ಈ ಡ್ರೋನ್ ತಂತ್ರಜ್ಞಾನ ಕೃಷಿನಲ್ಲಿ ಜನಪ್ರಿಯ ಆಗೋದಕ್ಕೆ ಏನ್ ಕಾರಣ ಅಂತೀರಾ? ಡ್ರೋನ್ ತಂತ್ರಜ್ಞಾನ ಇಲ್ಲಿ ಜನಪ್ರಿಯ ಆಗೋದಕ್ಕೆ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ ಈ ಫರ್ಟಿಲೈಸರ್ ಸ್ಪ್ರೇಯಿಂಗಿಗೆ, ಒಂದು ಈ ಔಷಧಿ ಸಿಂಪಡಣೆಗೋಸ್ಕರ ಅದು ತುಂಬಾನೇ ಯೂಸ್ ಆಗ್ತಾ ಇದೆ ಇವತ್ತು ಕೃಷಿಯಲ್ಲಿ. ಅಂದ್ರೆ ರೈತರು ತುಂಬಾ ಕಷ್ಟಪಟ್ಟು ಮ್ಯಾನ್ಯುಯಲ್ ಆಗಿ ಸ್ಪ್ರೇ ಮಾಡಿದ್ರೆ ಅದು ಅಷ್ಟೊಂದು ಎಫೆಕ್ಟಿವ್ ಇರಲ್ಲ, ಅಷ್ಟೊಂದು ಕ್ಲೀನ್ ಆಗಿ ಎಲ್ಲಾ ಕಡೆ ಹರಡಲ್ಲ. ಇನ್ನೊಂದು ತುಂಬಾ ಲೇಬರ್ ಕಾಸ್ಟ್, ಜನ ಸಿಗಲ್ಲ ಇವತ್ತು.
ಒಂದ್ ದಿನದ ಕೂಲಿ 350ರಿಂದ 500 ರೂಪಾಯಿಗೆ ಹೋಗ್ಬಿಟ್ಟಿದೆ. ಹಾ ಹೌದೌದು. ಕನಿಷ್ಠ ಪಕ್ಷ 4 ಜನಕ್ಕಾದ್ರೂ ಕೂಲಿನ ತಗೋಬೇಕಾಗುತ್ತೆ ಓಡಿಸ್ಕೋದಕ್ಕೆ. ಹೌದು. ಇಲ್ಲ ಅಂದ್ರೆ ಇಬ್ರನ್ನ ತಗೊಂಡ್ರೆ ಸಮಯ ಜಾಸ್ತಿ ಆಗುತ್ತೆ, ಅಲ್ಲೂ ಆ ಲೆಕ್ಕಕ್ಕೆ ಬಂದ್ಬಿಡುತ್ತೆ ಅದು. ಸೊ ಇದನ್ನ ತುಂಬಾನೇ ಈ ಖರ್ಚನ್ನ ಕಡಿಮೆ ಮಾಡುವಂತ ಒಂದು ತಂತ್ರಜ್ಞಾನ ಡ್ರೋನ್ ನಲ್ಲಿ ಇರೋದ್ರಿಂದ ಡ್ರೋನ್ ಅನ್ನ ನಾವು ತುಂಬಾ ಒಂದು ಕ್ರಾಂತಿಕಾರಿಯಾಗಿ ನಾವು ಬಳಸ್ಕೋಬಹುದು. ಇದರಿಂದ ರೈತರಿಗೆ ಖರ್ಚು ತುಂಬಾ ಕಡಿಮೆ ಆಗುತ್ತೆ. ಇದು ರೈತರ ದೃಷ್ಟಿಯಿಂದ ಬಳಸ್ಬೋದು. ಇನ್ನೊಂದು, ಬೀಜಗಳನ್ನ ಬಿತ್ತನೆ ಮಾಡೋದಕ್ಕೆ, ಭೂಮಿಗೆ ಬಿತ್ತನೆ ಮಾಡೋದಕ್ಕೆ ಇದನ್ನ ಬಳಸ್ತೀವಿ. ಅಂದ್ರೆ ಬೀಜಗಳನ್ನ ಒಂದ್ ರೀತಿ ಎರಚೋ ಅಂತದ್ದು, ಎರಚೋ ಅಂತ ಕೆಲ್ಸ. ಏನು ನಾವು ಬೀಜವನ್ನು ಬಿತ್ತನೆ ಮಾಡ್ತಾರೆ, ನಾವು ಮಾಡ್ತೀವಿ ಹೊಲದಲ್ಲಿ, ಅದನ್ನ ಇವಾಗ ಡ್ರೋನ್ ಮೂಲಕನೇ ಬೇಗ, ಅಂದ್ರೆ ಏನು ಈ 2-3 ದಿವಸ ತಗೊಳ್ತಿತ್ತು ಇದನ್ನ ನಾವು 2 ತಾಸಲ್ಲಿ ಮಾಡಿ ಮುಗಿಸ್ಬೋದು. ಈಸಿಯಾಗಿ ಚುರುಕಾಗಿ ನಾವು ಕೆಲಸ ಸಾಗುವಂತ ಡ್ರೋನ್ ನಮಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಪೋಷಕಾಂಶಗಳ ಸಿಂಪರಣೆಗೆ ಮತ್ತೆ ಪೀಡನಾಶಕಗಳ ಸಿಂಪರಣೆಗೆ ಬಳಸ್ಕೋಬಹುದು. ತಾವು ತಿಳಿಸಿದಾಗೆ ಈ ಬೀಜಗಳನ್ನು ಕೂಡ ಎರಚೋದಕ್ಕೆ ಮತ್ತೆ ಬಿತ್ತನೆ ಮಾಡೋದಕ್ಕೆ ಬಳಸ್ಕೋಬಹುದು ಅಂತೀರಿ. ಹೌದೌದು. ಮತ್ತೆ ನಮ್ಮ ಬೆಳೆಯನ್ನ ಒಂದ್ ರೀತಿ ಕಣ್ಗಾವಲು ಮಾಡೋದಕ್ಕೂ ಬಳಸ್ಕೋಬಹುದೇ? ಹೇಗಿದೆ ಬೆಳೆ? ಕಣ್ಗಾವಲು ಮಾಡೋದಕ್ಕೆ ಬಳಸ್ಕೋಬಹುದು, ಆದ್ರೆ ಅದನ್ನ ರೈತರಿಗೆ ಮಾಡಕ್ಕಾಗಲ್ಲ. ಈ ಡ್ರೋನ್ ಈ ಸರ್ವಿಸ್ ಕೊಡುವಂತ ಕಂಪನಿಗಳೇ ಇದಾವೆ. ಹೌದು. ಆ ಕಂಪನಿ ಅವ್ರಿಗೆ ಕರ್ಸಿದ್ರೆ ಅವರು ಕ್ರಾಪ್ ಮಾನಿಟರಿಂಗ್ ಅಂತ ಮಾಡ್ತಾರೆ. ಅಂದ್ರೆ ಪ್ರತಿ 1 ತಿಂಗಳಿಗೆ ಯಾವ ಲೆವೆಲ್ ಅಷ್ಟು ಹೆಲ್ದಿಯಾಗಿ, ಅಂದ್ರೆ ಎಷ್ಟು ಆರೋಗ್ಯವಾಗಿ ನಿಮ್ ಬೆಳೆಗಳು ಬೆಳೀತಾ ಇದಾವೆ, ಏನಾದ್ರೂ ರೋಗಗಳಿಗೆ ತುತ್ತಾಗಿದೆಯಾ, ಏನಾದ್ರೂ ಸಮಸ್ಯೆ ಆಗಿದೆಯಾ ಬೆಳೆಗಳಿಗೆ, ಅದನ್ನ ನಾವು ಅನಲೈಸ್ ಮಾಡೋದಕ್ಕೆ ಡ್ರೋನ್ ನ ಬಳಸ್ತೀವಿ. ಆಮೇಲೆ ಬಿತ್ತನೆ ಆದ್ಮೇಲೆ ಇದೆಲ್ಲ ಪ್ರೊಸೆಸ್ ಆದ್ಮೇಲೆ ಎಷ್ಟು ಮಟ್ಟಿಗೆ ನಿಮ್ಗೆ ಇಳುವರಿ ಸಿಗುತ್ತೆ ಅದನ್ನು ನಾವು ಅನಲೈಸ್ ಮಾಡ್ಬೋದು. ಅಂದ್ರೆ ಅಂದಾಜು 1 ಎಕರೆಗೆ ಎಷ್ಟು ನಿಮಗೆ ಔಟ್ಪುಟ್ ಸಿಗುತ್ತೆ, ಏನಾದ್ರೂ ಮತ್ತೆ ಕಮ್ಮಿ ಆಗುತ್ತಾ ಜಾಸ್ತಿ ಆಗುತ್ತಾ, ಇವನ್ನೆಲ್ಲಾನು ಅನಾಲಿಸಿಸ್ ಕ್ಲೀನ್ ಆಗಿ ಮಾಡ್ಬೋದು. ಅಂದ್ರೆ ಎಷ್ಟು ಆಪ್ತವಾಗಿ, ಅಂದ್ರೆ ಸಮೀಪವಾಗಿ ಬೆಳೆಗಳನ್ನ ವೀಕ್ಷಿಸಬಹುದು ಡ್ರೋನ್ ನಿಂದ? ಬರೀ ವೀಕ್ಷಣೆ ಅಷ್ಟೇ ಅಲ್ಲ, ಅದ್ರೊಳಗೆ ಏನಾದ್ರೂ ರೋಗ ಏನಾದ್ರೂ ಕಂಡ್ಕೊಂಡ್ರೆ, ಕೀಟಗಳು ಏನಾದ್ರೂ ಕಂಡ್ಕೊಂಡ್ರೆ ಅದನ್ನು ನಾವು ಇದನ್ನ ಕಂಡು ಹಿಡಿದು ಅದಕ್ಕೆ ಏನು ಔಷಧಿನ ಸಿಂಪಡಣೆ ಮಾಡ್ಬೋದು. ಅಂದ್ರೆ ಬೆಳೆ ನಾಶ ಆಗೋದ್ರಿಂದ ನಾವು ಅದನ್ನ ಬಚಾಯಿಸಬಹುದು. ಇನ್ನೊಂದು, ರೋಗ ತುತ್ತಾಗೋ ಮುಂಚೆನೆ ಅದ್ರದ ಮಾಹಿತಿ ತಗೊಂಡು ಔಷಧಿನ ಸಿಂಪಡಿಸಿ ಬೆಳೆಗಳನ್ನ ಉಳಿಸ್ಕೋಬಹುದು. ಅಂದ್ರೆ ನಾವು ಹತ್ತಿರದಿಂದ ಬೆಳೆಯನ್ನ ವೀಕ್ಷಿಸಿದಾಗ್ಲೇ ಕೀಟ ಮತ್ತೆ ರೋಗಗಳ ಹಾವಳಿ ಇರೋದು ಗೊತ್ತಾಗೋದು. ಹೌದು. ಸೊ ಅದಕ್ಕೂ ಕೂಡ ಈ ಡ್ರೋನ್ ತಂತ್ರಜ್ಞಾನ ಅನುಕೂಲ ಆಗ್ಬೋದು ಅಂತೀರಿ? ಹೌದು. ಖಂಡಿತವಾಗಿ ತುಂಬಾ ಕಡೆ ಇವಾಗ ಅದಕ್ಕೂ ಬಳಸ್ತಾ ಇದ್ದಾರೆ ರೈತರು. ಎಸ್ಪೆಷಲಿ ಮೆಣಸಿನಕಾಯಿ ತಳಿ ತುಂಬಾ ಸೆನ್ಸಿಟಿವ್ ಕ್ರಾಪ್. ಸ್ವಲ್ಪ ವಾತಾವರಣದಲ್ಲಿ ಏರ್ಪೇರ್ ಆದ್ರೂ ರೋಗಗಳಿಗೆ ತುತ್ತಾಗ್ಬಿಡುತ್ತದು. ಹಂಗಾಗಿ ಅಟ್ಲೀಸ್ಟ್ ತಿಂಗಳಿಗೊಮ್ಮೆ ಡ್ರೋನ್ ಅನ್ನ ಕರೆಸಿ ಎಕರೆ ಇಲ್ಲ ಪ್ಲಾಟ್ ಅಲ್ಲಿ ಸರ್ವೆ ಮಾಡಿಸಿ ಹೆಂಗಿದೆ ಗಿಡಗಳ ಆರೋಗ್ಯ ಎಲ್ಲಾನ ಇನ್ಫಾರ್ಮೇಶನ್ ತಗೋಬಹುದು. ಅದರಿಂದ ತುಂಬಾನೇ ಹೆಲ್ಪ್ ಆಗ್ತಾ ಇದೆ. ಅಂದ್ರೆ ಪೀಡನಾಶಗಳನ್ನ ಮೇಲಿಂದ ಸಿಂಪರಣೆ ಮಾಡೋದೇನು ಹೊಸ್ತೇನಲ್ಲ. ಯಾಕೆಂದ್ರೆ ಹಿಂದೆಲ್ಲ ಕೆಲವೊಂದು ಕೀಟ ಪೀಡೆಗಳು ಬಂದಾಗ, ಉದಾಹರಣೆಗೆ ಮಿಡತೆಗಳು ಯಥೇಚ್ಛವಾಗಿ ಬಂದಾಗ ಸಣ್ಣ ಗಾತ್ರದ ವಿಮಾನಗಳನ್ನ ಬಳಸಿ ಸಿಂಪರಣೆ ಮಾಡೋದನ್ನ ನಾವು ಕೇಳಿದೀವಿ. ಮತ್ತೆ ಕಳೆನಾಶಗಳನ್ನ ಸಿಂಪರಣೆ ಮಾಡೋದು ಕೇಳಿದೀವಿ. ಹೌದು ಸರ್. ಮತ್ತೆ ಗೇರು ಬೆಳೆಗೆ ಎಂಡೋಸಲ್ಫಾನ್ ಅನ್ನು ಕೂಡ ಸಿಂಪರಣೆ ಮಾಡಿದ್ರು ಸ್ವಲ್ಪ ದಕ್ಷಿಣ ಕನ್ನಡ ಈ ಒಂದು ಪ್ರದೇಶದಲ್ಲಿ ಅಂತ ಕೇಳಿದೀವಿ ನಾವು. ಅಂದ್ರೆ ಈಗ ಇದು ಸಣ್ಣ ರೈತರು ಕೂಡ ಇದನ್ನ ಬಳಸ್ಕೊಳ್ಳೋದಕ್ಕೆ ಅನುಕೂಲವಾಗುವಂತ ಒಂದು ತಂತ್ರಜ್ಞಾನ ಅಂತ ಹೇಳ್ಬೋದು ಇದು. ಹೌದು. ಯಾಕೆಂದ್ರೆ ಆ ದೊಡ್ಡ ಒಂದು ಪ್ರಮಾಣದಲ್ಲಿ ಬಳಸೋದು ಅಂತ ಅಂದ್ರೆ ಅದು ಯಾವ್ದಾದ್ರು ಒಂದು ಮಂಡಳಿ ಆಗ್ಬೋದು, ಸರ್ಕಾರಿ ಸಂಸ್ಥೆ ಆಗ್ಬೋದು, ಅಥವಾ ಒಂದು ಕಾರ್ಪೊರೇಟ್ ಸಂಸ್ಥೆ ಆಗ್ಬೋದು. ಅವ್ರಿಗೆ ಮಾತ್ರ ಆ ಒಂದು ವೆಚ್ಚಕ್ಕೆ ಅದು ಕೈಗೆಟುಕುವಂತದ್ದು. ಆದ್ರೆ ಡ್ರೋನ್ ಮಾತ್ರ ಎಲ್ಲಾ ರೈತರಿಗೂ ಕೂಡ ಕೈಗೆಟುಕುವಂತ ಒಂದು ಬೆಲೆಯಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ನಾವು. ಸತ್ಯವಾಗ್ಲೂ ನೀವ್ ಹೇಳಿದ ಮಾತು 100% ನಿಜ ಇದು. ಯಾಕಂದ್ರೆ ಡ್ರೋನ್ ನ ಇವರು ತುಂಬಾ ದೊಡ್ಡ ರೈತರೇ ಬಳಸ್ಬೇಕಂತ ಏನಿಲ್ಲ, ಇದು ಎಲ್ಲಾ ವರ್ಗದ ರೈತರಿಗೂ ಬಳಸ್ಬೋದು. ಯಾಕಂದ್ರೆ ಇದರದ್ದು ಕಾಸ್ಟ್ ತುಂಬಾ ಕಡಿಮೆ. ಎಷ್ಟಿದೆ ಬೆಲೆ? ಡ್ರೋನ್ ಖರೀದಿ ಮಾಡಿ ಇದು ಮಾಡಿದ್ರೆ ಅದು ವೆಚ್ಚ ಜಾಸ್ತಿ ಆಗುತ್ತೆ. ಆದ್ರೆ ಔಷಧಿಗಳನ್ನ ಸಿಂಪಡಣೆ ಮಾಡೋದಕ್ಕೆ ವೆರಿ ಮಿನಿಮಮ್ 1 ಎಕರೆಗೆ ಭತ್ತ ಜೋಳ 1 ಎಕರೆ ಸಿಂಪಡಣೆ ಮಾಡೋದಕ್ಕೆ 500ರಿಂದ 700 ರೂಪಾಯಿ ಖರ್ಚಾಗುತ್ತೆ. ತರಕಾರಿ ಇದ್ರೆ 800ರಿಂದ 1000 ಅನ್ಕೊಳ್ಳಿ. ಆಮೇಲೆ ಹಣ್ಣು ಇದ್ರೆ 800ರಿಂದ 1000 ಹಣ್ಣಿಗಷ್ಟೇ. ಅಡಕೆ, ತೆಂಗು, ಸ್ವಲ್ಪ ಪೇರ್ಲೆ ಹಣ್ಣು ಆ ತರ ತೋಟಗಳಿದ್ರೆ ಅದಕ್ಕೆ 1200 1300 ಆ ಲೆಕ್ಕದಲ್ಲಿ ನಡೀತಾ ಇದೆ. ಅಂದ್ರೆ ಇದು ಡ್ರೋನ್ ಬಾಡಿಗೆ ಮಾತ್ರ? ಇದು ಡ್ರೋನ್ ಬಾಡಿಗೆ ಅಷ್ಟೇ. ಇದು ಪೋಷಕಾಂಶಗಳು ಮತ್ತು ಕೀಟನಾಶಕಗಳು ಇದರ ಖರ್ಚೇನು ಸೇರಿರಲ್ಲ?
ಇದ್ರ ಖರ್ಚು ಏನ್ ಸೇರಿರಲ್ಲ. ಡ್ರೋನ್ ಸಿಂಪಡಣೆ ಮಾಡೋದಕ್ಕೆ ಅವ್ರಿಗೆ ನಾವು ಕೊಡೋಂತ ರೆಂಟಲ್ ಸರ್ವಿಸ್ ಹಾ 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 ಈ ರೇಟ್ ಅಲ್ಲಿ ನಡೀತಾ ಇದೆ ಇವಾಗ. ಅಂದ್ರೆ ಇದನ್ನ ಕೊಂಡ್ಕೋಬೇಕು ಅಂತಂದ್ರೆ ಎಷ್ಟು ಖರ್ಚಾಗ್ಬೋದು ಅಂತೀರಿ? ಸರ್, ಕೊಂಡ್ಕೋಬೇಕಂದ್ರೆ ಮಿನಿಮಮ್ ಒಳ್ಳೆ ಡ್ರೋನ್ ಬೇಕಂದ್ರೆ 5 ಲಕ್ಷವರೆಗೆ ಆಗುತ್ತೆ. ಆಮೇಲೆ ಡ್ರೋನ್ ಕೊಂಡ್ಕೊಂಡ್ಮೇಲೆ ಎಲ್ಲಾರು ಅದನ್ನ ಉಡಾವಣೆ ಮಾಡಕ್ ಆಗಲ್ಲ. ಅದನ್ನ ನುರಿತ ಪೈಲಟ್ ಅಂತ ಕರೀತಾರೆ ಡ್ರೋನ್ ಉಡಾವಣೆ ಮಾಡೋರಿಗೆ. ಅವರು DGCA ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಇಂದ RPT ಲೈಸೆನ್ಸ್ ಅನ್ನ ಪಡೆದುಕೋಬೇಕಾಗುತ್ತೆ. ಸೊ RPTO ಲೈಸೆನ್ಸ್ ಯಾರ ಹತ್ರ ಇದೆ ಅವ್ರು ಅಷ್ಟೇ ಡ್ರೋನ್ ಅನ್ನ ಹ್ಯಾಂಡಲ್ ಮಾಡ್ಬೋದು, ಉಡಾವಣೆ ಮಾಡ್ಬೋದು. ಬೇರೆಯವರು ಉಡಾವಣೆ ಮಾಡುವ ಹಾಗೆ ಇಲ್ಲ. ಅದು ಬಾರಿ ಸ್ಟ್ರಿಕ್ಟ್ ರೂಲ್ಸ್ ಫ್ರೇಮ್ ಆಗಿದೆ. ಡ್ರೋನ್ ರೂಲ್ಸ್ ಅಂತಾನೆ ಫ್ರೇಮ್ ಆಗಿದೆ ಇವಾಗ. ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಇವೆಲ್ಲ ಡ್ರೋನ್ ಅನ್ನೋದು ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಅಂಡ್ರೆ ಬರೋದು. ಹೌದೌದು. ಏನು ವಿಮಾನ ಇದಿದೆಯಲ್ಲ ಮಿನಿಸ್ಟ್ರಿ ಅವ್ರಂದ್ರೆ ಡ್ರೋನ್ ಪೂರ್ತಿನೂ ಬರೋದ್ರಿಂದ ರೆಗ್ಯುಲೇಷನ್ಸ್ ಎಲ್ಲ ತುಂಬಾ ಸ್ಟ್ರಿಕ್ಟ್. ಸೊ ಸ್ವಲ್ಪ ಏರುಪೇರು ಆದ್ರೂ ಕೂಡ ಫೈನ್ ಆದ್ರೂ ಬೀಳ್ಬೋದು, ಇಲ್ಲ ಪನಿಷ್ಮೆಂಟ್ ಆದ್ರೂ ಆಗ್ಬೋದು. ಹಂಗಾಗಿ ಡ್ರೋನ್ ಉಡಾವಣೆಯಲ್ಲಿ ಮಾತ್ರ ಯಾವುದೇ ಒಂದು ಇದನ್ನ ತಗೋಬಾರ್ದು, ರಿಸ್ಕ್ ಅನ್ನು ತಗೋಬಾರ್ದು. ಪೈಲಟ್ ಲೈಸೆನ್ಸ್ ಯಾರ ಹತ್ರ ಇದಾರೋ ಅವ್ರನ್ನ ಕರ್ಸೆ ಉಡಾವಣೆ ಮಾಡ್ಬೇಕಾಗ್ತದೆ. ಮತ್ತೆ ಇದಕ್ಕೆ ತರಬೇತಿ ಏನಾದ್ರೂ ಇರುತ್ತಾ? ಹೌದು ಸರ್, ತರಬೇತಿ ಇರುತ್ತೆ ಇದಕ್ಕೆ ತರಬೇತಿ ತುಂಬಾ ಕಂಪನೀಸ್ ಕೊಡ್ತಾ ಇದ್ದಾರೆ. 15 ದಿವಸದ ತರಬೇತಿ ಅಗ್ರಿಕಲ್ಚರ್ ಸೈಂಟಿಸ್ಟ್ ಮತ್ತೆ ವಿದ್ಯಾರ್ಥಿಗಳಿಗೆ ಆರ್ಗನೈಸ್ ಮಾಡಿದ್ದೆ ನಮ್ ಕಾಲೇಜಿಂದಾನೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ಸ್ಪಾನ್ಸರ್ ಆಗಿತ್ತು. ಆಮೇಲೆ ಸ್ಪಾನ್ಸರ್ ಆಗಿ ನಮ್ ಯೂನಿವರ್ಸಿಟಿ ಥ್ರೂ 15 ದಿವಸ ಡ್ರೋನ್ ಪೈಲಟ್ ಲೈಸೆನ್ಸ್ ತರಬೇತಿಯನ್ನ ನಾನೇ ಆರ್ಗನೈಸ್ ಮಾಡಿದ್ದೆ ನಮ್ಮ ಕಾಲೇಜಲ್ಲಿ. ಸೊ 15 ದಿವಸ ಎಲ್ಲ ಅವರು ಟ್ರೈನಿಂಗ್ ಕೊಡ್ತಾರೆ, ಹೆಂಗ್ ಉಡಾಯಿಸ್ಬೇಕು, ಹೆಂಗ್ ಮಾಡ್ಬೇಕು ಅಂತ. ಫೀಲ್ಡ್ ಇದು ಕೊಡ್ತಾರೆ, ಎಕ್ಸಾಮ್ ಬರೀಬೇಕು, ಎಕ್ಸಾಮ್ ಪಾಸ್ ಆಗ್ಬೇಕು, ಥಿಯರಿ ಕ್ಲಾಸಸ್ ಹೇಳ್ತಾರೆ. ಸೊ ಇವೆಲ್ಲ ಆದ್ಮೇಲೆ ಫೈನಲ್ ಆಗಿ ಒಂದು ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಆದ್ಮೇಲೆ ಟೆಸ್ಟ್ ಅಲ್ಲಿ ಯಾರು ಪಾಸ್ ಆಗಿರ್ತಾರೋ ಅವರಿಗೆ ಲೈಸೆನ್ಸ್ ಅನ್ನ ಕೊಡ್ತಾರೆ. ಅಂದ್ರೆ ಮುಖ್ಯವಾಗಿ ಯಾವ್ದಾದ್ರು ಖಾಸಗಿ ಸಂಸ್ಥೆಯವರು ರೈತರಿಗೆ ಈ ಸೇವೆಗಳನ್ನ ಒದಗಿಸ್ತಾರ? ಹಾ, ಆತರ ತುಂಬಾ ಸಂಸ್ಥೆಗಳು ಇದಾವೆ. ರೈತರಿಗೆ ಲೈಸೆನ್ಸ್ ನ ಹೊಂದಿಸ್ತಾರೆ. ಬಟ್ ಇದು ಸ್ವಲ್ಪ ದುಬಾರಿ ಟ್ರೈನಿಂಗ್ ಇದು ಎಲ್ಲಾ ರೈತರಿಗೂ ಇದನ್ನ ಅಫೋರ್ಡ್ ಅಂದ್ರೆ ಅವರು ಇದನ್ನ ಅಫೋರ್ಡ್ ಮಾಡೋದು ನನಗೇನೋ ಕಷ್ಟ ಅನ್ಸುತ್ತೆ. ಅಲ್ಲ, ನಾನೇ ಹೇಳಿದ್ದು ಅಂತ ಅಂದ್ರೆ ಈ ಸೇವೆ ಒದಗಿಸೋದು ಡ್ರೋನ್ ಸೇವೆ ನೀವು ನಾನು ಹೇಳಿದ್ನಲ್ಲ, ಸೇವೆ ತುಂಬಾ ಕಂಪನಿಗಳಿದಾವೆ. ರೆಂಟಲ್ ಸರ್ವಿಸ್ ಒದಗಿಸಕ್ಕೆ ಇವಾಗ ನಮ್ಮ ತೋಟಗಾರಿಕಾ ಇಲಾಖೆ ಇಲ್ಲ ನಮ್ಮ ಕೃಷಿ ಇಲಾಖೆಗೆ ಹೋಗಿ ಅದ್ರ ಬಗ್ಗೆ ಕೇಳಿದ್ರೆ ಅವರು ಕಂಪನಿ ಡೀಟೇಲ್ಸ್ ನ ಎಲ್ಲ ಅಲ್ಲಿ ರಿಜಿಸ್ಟರ್ ಆಗಿರುತ್ತೆ ಇಲಾಖೆಗಳಲ್ಲಿ. ಸೊ ಅವರು ಎಲ್ಲಾ ತರನ ಇದು ಇನ್ಫಾರ್ಮೇಶನ್ ಆಮೇಲೆ ಅವ್ರ ಕಾಂಟ್ಯಾಕ್ಟ್ಸ್ ಎಲ್ಲ ಕೊಡ್ತಾರೆ. ಸೊ ಅದರಿಂದ ಸೇವೆ ತಗೋಬಹುದು ರೈತರು. ಈಗ ಡಾಕ್ಟರ್ ತೇಜಸ್ವಿ ಅವರೇ, ತಾವು ತಿಳಿಸಿದಾಗೆ ಈ ಒಂದು ಡ್ರೋನ್ ಅನ್ನ ನಾವು ವಿಶೇಷವಾಗಿ ಆಹಾರದ ಬೆಳೆಗಳು, ತೋಟದ ಬೆಳೆಗಳು ಇದಕ್ಕೆಲ್ಲನೂ ಕೂಡ ಬಳಸ್ಕೋಬಹುದು ಅಂತ ತಾವು ಹೇಳಿದ್ರಿ. ತರಕಾರಿ ಬೆಳೆಗಳು ಇದಕ್ಕೆಲ್ಲ ಇನ್ನು ಏನಾದ್ರು ವಿಶೇಷವಾದ ಬೆಳೆಗಳಿಗೂ ಬಳಸ್ಕೋಬಹುದಾ ಇದನ್ನ? ಈಗ ಆಹಾರ ಬೆಳೆಗಳು, ತರಕಾರಿ ಬೆಳೆಗಳು, ಹಣ್ಣಿನ ಬೆಳೆಗಳು, ಆಮೇಲೆ ತೋಟ, ತೆಂಗು, ಅಡಿಕೆ ಎಲ್ಲ ಬಂದ್ಬಿಡುದು. ಇವತ್ತು ನಮ್ ಕರ್ನಾಟಕದಲ್ಲಿ ರೈತರು ಏನು 90% ಅಗ್ರಿಕಲ್ಚರ್ ಈ ಬೆಳೆಗಳ ಮೇಲೆ ನಿಂತಿರೋದು ನಮ್ ಕರ್ನಾಟಕದಲ್ಲಿ. ಹಂಗಾಗಿ ಇವಕ್ಕೆ ಉಪಯೋಗ ಆದ್ರೆ 90% ರೈತರಿಗೆ ಉಪಯೋಗ ಆಗುತ್ತೆ ಅಂತ ನಾನು ಹೇಳ್ತೀನಿ. ಆದ್ರೆ 2 ಬೆಳೆಗ್ ಮಾತ್ರ ಇದನ್ನ ಬಳಸಲ್ಲ. ಯಾವ್ದಂದ್ರೆ ಒಂದು ಟೊಮೆಟೊ ಬೆಳೆಗೆ ಇದನ್ನ ಬಳಸಲ್ಲ. ಏನಕ್ಕೆ ಅಪ್ಪ ಅಂದ್ರೆ ಟೊಮೆಟೊ ಬೆಳೆಯಲ್ಲಿ ಡ್ರೋನ್ ಉಡಾವಣೆ ಆದಾಗ ಅದ್ರ ಅಂದ್ರೆ ಅದು ಒಂದು ಫ್ಯಾನ್ ಇರುತ್ತೆ, 6 ಫ್ಯಾನ್ ಇರುತ್ತೆ ಡ್ರೋನ್ ಅಲ್ಲಿ, ಇಲ್ಲ 4 ಫ್ಯಾನ್ ಇರುತ್ತೆ. ರೋಟರ್ ಕ್ರಾಫ್ಟ್ ಅಂತ ಕರಿತೀವಿ ನಾವು. ಟೊಮ್ಯಾಟೊ ಬೆಳೆಗೆ ಮೇಲ್ಗಡೆಯಿಂದ ಸಿಂಪಡಣೆ ಮಾಡುವಾಗ ಆ ಫ್ಯಾನ್ ಇಂದ ಒಂದು ಥ್ರಸ್ಟ್ ಜನರೇಟ್ ಆಗುತ್ತಲ್ಲ, ಫೋರ್ಸ್, ಗಾಳಿಯ ಪ್ರೆಷರ್, ಅದರಿಂದ ಈ ಟೊಮ್ಯಾಟೊ ಬೆಳೆ ಹಾನಿ ಆಗೋದು ಜಾಸ್ತಿ ಇರುತ್ತೆ. ಅಂದ್ರೆ ಮುರಿದೋಗೋ ಸಾಧ್ಯತೆ ಇರುತ್ತೆ, ಅದು ಮುರಿದೋಗೋ ಸಾಧ್ಯತೆ ಇರುತ್ತೆ, ಇಲ್ಲ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಆ ಒಂದು ಕಾರಣದಿಂದ ಈ ಟೊಮ್ಯಾಟೊ ಬೆಳೆಗೆ ಇದನ್ನ ಉಪಯೋಗಿಸಲ್ಲ. ತುಂಬಾ ಕಡೆ ಟೊಮ್ಯಾಟೊ ಬೆಳೆ ಇದ್ರೆ ಡ್ರೋನ್ ಅನ್ನ ಅವಾಯ್ಡ್ ಮಾಡ್ಬಿಡ್ತಾರೆ. ಜೊತೆಗೆ ಈ ಕಡ್ಡಿಗಳು ಎಲ್ಲ ಕೊಟ್ಟಿರ್ತಾರೆ, ಅದಕ್ಕೆ ಸ್ವಲ್ಪ ಸ್ಟೇಕಿಂಗ್ ಅಂತ ಮಾಡಿರ್ತಾರೆ. ಹೌದು ಹೌದು ಹೌದು, ಅದು ಕೂಡ ಏನೋ ಬೀಳೋ ಸಾಧ್ಯತೆ ಇರುತ್ತೆ. ಹೌದು ಹೌದು, ಅದು ಬೀಳೋ ಸಾಧ್ಯತೆ ಇದೆ, ಅದು ಬೀಳೋ ಸಾಧ್ಯತೆ ಇರುತ್ತೆ. ಆಮೇಲೆ ಇನ್ನೊಂದು ಬೆಳೆ ಯಾವ್ದಪ್ಪ ಅಂದ್ರೆ ತುಂಬಾ ಸೆನ್ಸಿಟಿವ್, ದ್ರಾಕ್ಷಿಗೂ ಇದನ್ನ ಉಪಯೋಗಿಸಲ್ಲ, ದ್ರಾಕ್ಷಿ ಬೆಳೆಗಳಿಗೆ. ಅಂದ್ರೆ ದ್ರಾಕ್ಷಿ ಹಣ್ಣೆಲ್ಲ ಬಿದ್ದೋಗ್ಬೋದು ಅಂತನಾ? ಹೌದೌದೌದು. ಏನಾಗುತ್ತೆ, ಆ ಫ್ಯಾನ್ ಇಂದ ಜನರೇಟ್ ಆಗುವಂತ ಕೆಳಗಿನ ಒಂದು ಒತ್ತಡ ಅದು ತುಂಬಾ ಜಾಸ್ತಿ ಇರೋದ್ರಿಂದ ಗಿಡದಿಂದ ಏನು ಬಂದಿರುತ್ತಲ್ಲ ಅದಕ್ಕೆ ಅಷ್ಟು ಸ್ಟ್ರೆಂತ್ ಇರಲ್ಲ. ಸ್ವಲ್ಪ ಜಾಸ್ತಿ ಫೋರ್ಸ್, ಪ್ರೆಷರ್, ಗಾಳಿ ಬಂತಂದ್ರು ಉದುರೋಗೋ ಚಾನ್ಸಸ್ ಜಾಸ್ತಿ. ಹಂಗಾಗಿ ಟೊಮ್ಯಾಟೊ ಮತ್ತು ದ್ರಾಕ್ಷಿ ಬೆಳೆಗೆ
ಆದಷ್ಟು ಇದನ್ನ ಅವಾಯ್ಡ್ ಮಾಡ್ತಾರೆ. ಜೊತೆಗೆ ಇನ್ನೊಂದೇನು ಅಂದ್ರೆ ಚಪ್ರ ಹಾಕಿರ್ತಾರೆ ದ್ರಾಕ್ಷಿಗೆ. ಹೌದು ಹೌದು ಹೌದು. ದ್ರಾಕ್ಷಿನಲ್ಲಿ ಆಕ್ಚುಲಿ ಕೆಳಗಡೆಗೆ ಸಿಂಪರಣೆ ತಲುಪಬೇಕಾಗುತ್ತೆ, ಬಟ್ ನಾವು ಮೇಲ್ಗಡೆ ಹಾರಿಸಿದಾಗ ಮೇಲ್ಗಡೆಗೆ ಮಾತ್ರ ಬೀಳುತ್ತೆ ಅದು. ಆದ್ರೆ ಡ್ರೋನ್ ಅಲ್ಲಿ ಅದು ಏನು ಸಮಸ್ಯೆ ಆಗಲ್ಲ, ಯಾಕಂದ್ರೆ ಡ್ರೋನ್ ಅಲ್ಲಿ ಸ್ಪೆಷಲ್ ಟೈಪ್ ಆಫ್ ಸ್ಪ್ರೇಯರ್ ಜೆಟ್ ಅಂತ ನಾವು ಯೂಸ್ ಮಾಡ್ತೀವಿ. ಸ್ಪ್ರೇಯರ್ ಇದೆಯಲ್ಲ, ಇದು 360 ಡಿಗ್ರಿಗೂ ಹರಡುತ್ತಿದ್ದು. ಓಹೋ. ಆ ಹರಡೋದ್ರಿಂದ ಅದು ಎಲ್ಲಾ ಕಡೆನೂ ತಲುಪುತ್ತೆ, ಕೆಳಗಡೆನೂ ತಲುಪುತ್ತೆ, ಮೇಲ್ಗಡೆನೂ ತಲುಪುತ್ತೆ. ಕೆಳಗಡೆ ಸ್ವಲ್ಪ ಕಮ್ಮಿ ತಲುಪಿದ್ರು ಕೂಡ 70% ಮೇಲ್ಗಡೆ ಕವರ್ ಆಗುತ್ತೆ, ಒಂದು 10% ಕೆಳಗಡೆ ಬರುತ್ತೆ. ಆಮೇಲೆ ಗಾಳಿ ಫೋರ್ಸ್, ಅದೇನು ಫ್ಯಾನ್ ಇಂದ ಜನರೇಟ್ ಆಗೋ ಫೋರ್ಸ್ ಇಂದ ಸ್ವಲ್ಪ ಎಲೆಗಳು ಅಲ್ಲಾಡೋದ್ರಿಂದ ಸ್ಪ್ರೇಯರ್ 360 ಡಿಗ್ರಿಗೂ ಕವರ್ ಆಗುತ್ತೆ. ಸೊ ಆತರ ಏನು ಪ್ರಾಬ್ಲಮ್ ಆಗಲ್ಲ, ಯಾಕಂದ್ರೆ ಈ ಸ್ಪ್ರೇ ಇದೆಯಲ್ಲ ಇದನ್ನ ಆಟೋಮೈಸೇಷನ್ ಅಂತ ಕರಿತೀವಿ. ತುಂಬಾ ಒಂದು ಚಿಕ್ಕ ಔಷಧಿ ಸೂಕ್ಷ್ಮ ಕಣಗಳು, ಆ ಸೂಕ್ಷ್ಮ ಕಣಗಳು ಎಲ್ಲಾ ಕಡೆನೂ ಹೋಗಿ ತಲುಪುತ್ತೆ. ತುಂಬಾ ಜನ ಹೇಳ್ತಾರೆ, ನಮ್ಗೆ ರೈತರಿಗೂ ಫಸ್ಟ್ ಟೈಮ್ ಎಲ್ಲ ಸಿಂಪಡಣೆ ಮಾಡುವಾಗ ಇದೇ ಕ್ವಶನ್ ಕೇಳಿದ್ರು ಒಬ್ರು, ಕೆಳಗಡೆನು ತಲುಪುತ್ತಾ ಅಂತ. ಬಟ್ ನಾವು ಸಿಂಪಡಣೆ ಮಾಡಿ ತಲುಪುತ್ತೆ, ಯಾಕಂದ್ರೆ ಆಟೋಮೈಸೇಷನ್ ಇರೋದ್ರಿಂದ ಸೂಕ್ಷ್ಮ ಕಣಗಳು, ಆ ಔಷಧಿಯ ಕಣಗಳು 360 ಡಿಗ್ರಿನೂ ಹೋಗೋದ್ರಿಂದ ಅದು ಎಲ್ಲಾ ಕಡೆನೂ ತಲುಪುತ್ತೆ, ಅದು ಏನೋ ಸಮಸ್ಯೆ ಇಲ್ಲ. ಅಂದ್ರೆ ಈ ದ್ರಾಕ್ಷಿ ಮತ್ತೆ ಟೊಮೆಟೊ ಬಿಟ್ಕೊಂಡು ಬೇರೆ ಎಲ್ಲ ಬೆಳೆಗಳಲ್ಲಿ ಬೆಳೆಸ್ಕೋಬಹುದು. ಹೌದು ಹೌದು ಹೌದು. ಇವೆರಡು ಸೂಕ್ಷ್ಮವಾಗಿ ತುಂಬಾ ಒಂದು ಸ್ಟ್ರೆಂತ್ ಇಲ್ಲದೆ ಇರುವಂತ ಬೆಳೆಗಳು. ಹಣ್ಣುಗಳಿಗೆ ಅಷ್ಟು ಸ್ಟ್ರೆಂತ್ ಇರಲ್ಲ, ಬಿದ್ದೋಗ ಚಾನ್ಸಸ್ ಜಾಸ್ತಿ. ಇನ್ನ ಡ್ರೋನ್ ಅನ್ನ ಬಳಸೋದಕ್ಕೆ ವಾತಾವರಣ ಹೀಗೆ ಇರಬೇಕು ಅಂತ ಏನಾದ್ರು ಮಿತಿ ಇದೆಯಾ? ಆತರ ಏನಿಲ್ಲ ಸರ್, ಏನಂದ್ರೆ ಸ್ವಲ್ಪ ಮಳೆ ಬರಬಾರ್ದು, ಅದೊಂದು ನೋಡ್ಕೋಬೇಕಷ್ಟೇ. ಮಳೆ, ಆಮೇಲೆ ಗಾಳಿನೂ ಚೆಕ್ ಮಾಡ್ತಾರೆ. ಸೊ ಗಾಳಿನೂ ಒಂದು ಹಂತವರೆಗೆ ಇರಬೇಕು. ಆ ಸ್ಪೀಡ್ ಲಿಮಿಟ್ ಇಂದ ಜಾಸ್ತಿ ಗಾಳಿ ಬಂತಂದ್ರೆ ಅವಾಗ್ಲೂ ಡ್ರೋನ್ ಹಾರಿಸಲ್ಲ. ಈ ಗಾಳಿ ಮತ್ತೆ ಮಳೆ, ಈ ಎರಡು ವಾತಾವರಣ ನೋಡಿ ಡ್ರೋನ್ ಹಾರಿಸ್ಬೇಕಾಗುತ್ತೆ. ಮತ್ತೆ ಡ್ರೋನ್ಗೆ ಯಾವ ಇಂಧನ ಬಳಸ್ತಾರೆ? ಮೇನ್ ಆಗಿ ಸರ್ ಬ್ಯಾಟ್ರಿನ ಯೂಸ್ ಮಾಡ್ತಾರೆ. ಏನ್ ಇವತ್ತು ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಎಲ್ಲಾ ಕಡೆ ಯೂಸ್ ಮಾಡ್ತೀವಿ, ಹೌದು, ಅದೇ ಬ್ಯಾಟ್ರಿನ ಡ್ರೋನ್ ಅಲ್ಲೂ ಬಳಸೋದು. ಆ ಡ್ರೋನ್ ಇಂದ ಆ ಬ್ಯಾಟ್ರಿನ ರೀಚಾರ್ಜ್ ಮಾಡಿ ಡ್ರೋನ್ ಅಲ್ಲಿ ಹಾಕ್ಬಿಟ್ಟು ಬಳಸ್ತಾರೆ. ಜಸ್ಟ್ ನಾವು ಮೊಬೈಲ್ ಹೆಂಗ್ ರೀಚಾರ್ಜ್ ಮಾಡ್ತೀವಲ್ಲ ಅದೇ ರೀತಿ ಬ್ಯಾಟ್ರಿನ ರೀಚಾರ್ಜ್ ಮಾಡಿ 2-3 ಸೆಟ್ ಬ್ಯಾಟ್ರಿನ ಡ್ರೋನ್ ಅಲ್ಲಿ ಫಿಕ್ಸ್ ಮಾಡಿರ್ತಾರೆ. ಒಂದು ಚಾರ್ಜ್ ಖಾಲಿ ಆದ್ರೆ ಇನ್ನೊಂದು ಬ್ಯಾಟ್ರಿನ ಬಳಸ್ಕೊಂಡು ಉಡಾವಣೆ ಮಾಡ್ಬೋದು. ಸೊ ಆತರ ಈ ಡ್ರೋನ್ ಬ್ಯಾಟ್ರಿ ಅದ್ರದ್ದು ಲೈಫ್ ತುಂಬಾ ಕಡಿಮೆ. ನೀವು ಒಂದ್ಸತಿ ಹಾರಿಸಿದ್ರೆ ಒಂದು 20 ನಿಮಿಷ. ಸೊ ಅವಾಗ ಫ್ರೀಕ್ವೆಂಟ್ ಆಗಿ ಚಾರ್ಜರ್ ಇರ್ಬೇಕು ಉಡಾವಣೆ ಮಾಡೋರ್ ಹತ್ರ. ಆಮೇಲೆ ಎಕ್ಸ್ಟ್ರಾ ಬ್ಯಾಟ್ರಿಗಳು ಚಾರ್ಜ್ ಮಾಡಿ ಇಟ್ಕೋಬೇಕು. ಅದೊಂದು ಅಂಶವನ್ನ ಗಮನಿಸಬೇಕಾಗತ್ತೆ. ಹೌದೌದು, ಅದೊಂದು ಅಂಶ ತುಂಬಾ ಚೆನ್ನಾಗಿ ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಅದು ಎನರ್ಜಿ, ಪವರ್ ಜಾಸ್ತಿ ತಗೊಳುತ್ತೆ. ಆಮೇಲೆ ಇನ್ನೂ ಅಂತ ಬ್ಯಾಟ್ರಿಗಳು ಬಂದಿಲ್ಲ, ತಾಸ್ಗಟ್ಲೆ ಅದನ್ನ ಕೊಡುವಂತ ಬ್ಯಾಟ್ರಿಗಳು ಇನ್ನೂ ಬಂದಿಲ್ಲ. ಸೊ ಇವಾಗಿನ ಬ್ಯಾಟ್ರಿ 15-20 ನಿಮಿಷ ಕೊಡಬಹುದು ಅಷ್ಟೇ ಪವರ್. ಸೊ ಅದರಿಂದ ಏನ್ ಮಾಡ್ತಾರೆ, 4-5 ಬ್ಯಾಟ್ರಿ ಎಲ್ಲ ಪವರ್ ಚಾರ್ಜರ್ ತಂದು, ಪವರ್ ಬ್ಯಾಂಕ್ ತಂದು ಎಲ್ಲ ಚಾರ್ಜ್ ಮಾಡಿ ಇಟ್ಕೊಂಡಿರ್ತಾರೆ. ಖಾಲಿ ಆಗ್ತಿದ್ದಂಗೆ ಅದನ್ನ ರಿಪ್ಲೇಸ್ ಮಾಡಿ ಮತ್ತೆ ಉಡಾವಣೆ ಮಾಡ್ತಾರೆ. ಇನ್ನ ಈ ಡ್ರೋನ್ಗಳಲ್ಲಿರುವಂತ ನಾವು ಸಿಂಪರಣೆ ಮಾಡ್ತೀವಲ್ಲ, ಆ ಸಿಂಪರಣಾ ಟ್ಯಾಂಕ್ ಸಾಮರ್ಥ್ಯ ಎಷ್ಟಿರುತ್ತೆ ಅಂತೀರಾ? ಸರ್, ಡ್ರೋನ್ ಸಿಂಪಡಣೆ ಮಾಡೋ ಟ್ಯಾಂಕ್ ಸಾಮರ್ಥ್ಯ ಈಗ ಮುಖ್ಯವಾಗಿ ಹೇಳ್ಬೇಕಂದ್ರೆ 15 ಲೀಟರ್ ಟ್ಯಾಂಕು ಬರುತ್ತೆ. ಓಕೆ, ಇಲ್ಲ 20 ಲೀಟರ್ ಟ್ಯಾಂಕು ಹಾಕೋಬಹುದು. ಸ್ಪ್ರೇಯಿಂಗ್ 15-20 ಲೀಟರ್ ಅಂತ ಇಟ್ಕೊಳ್ಳಿ ಟ್ಯಾಂಕ್ ಕೆಪಾಸಿಟಿ. ಬೇರೆ ಬೇರೆ ವೆರೈಟಿದು ಕೆಪಾಸಿಟಿ ಬರುತ್ತೆ. ಮೇನ್ ಆಗಿ ನಾವು ಯೂಸ್ ಮಾಡೋದು 15 ಲೀಟರ್ ಟ್ಯಾಂಕ್. ಸೊ ಮೇನ್ ಆಗಿ ಇದರಲ್ಲಿ ಇನ್ನೊಂದೇನಪ್ಪ ಅಂಶ ಅಂದ್ರೆ, ಈ 15 ಲೀಟರ್ ಟ್ಯಾಂಕ್ ಇದೆಯಲ್ಲ, ಇದರಲ್ಲಿ ಮೇನ್ ಆಗಿ 1 ಎಕರೆಗೆ 10 ಲೀಟರ್ ಬೇಕಾಗುತ್ತೆ ಸಿಂಪಡಣೆ ಮಾಡ್ಬೇಕಾದ ಔಷಧಿ. ಸೊ ಒಂದ್ ಸತಿ ಟ್ಯಾಂಕ್ ಫುಲ್ ಆದ್ರೆ 1 ಎಕರೆ ಆರಾಮಾಗಿ ನಾವು ಕವರ್ ಮಾಡ್ಕೋಬಹುದು. ಮುಖ್ಯವಾಗಿ ಇದು ಎಷ್ಟು ಎತ್ತರದಲ್ಲಿ ಸಿಂಪಡಣೆ ಮಾಡಲಾಗುತ್ತೆ ಅಂತೀರಿ? ಸರ್, ಮೇನ್ ಆಗಿ 200 ಫೀಟ್ ಇಷ್ಟು ಈ ಲೆವೆಲ್ ಅಲ್ಲೇ ಮಾಡ್ಬೇಕಾಗುತ್ತೆ. 200 ಫೀಟ್ ಗಿಂತ ಕಡಿಮೆ ಅಂದ್ರೆ ನಿಮ್ಮ ಕ್ರಾಪ್ ಎಷ್ಟು ಎತ್ತರದಲ್ಲಿ ಇದೆಯಲ್ಲ ಅದಕ್ಕೂ ಒಂದು 50 ಅಡಿ ಮೇಲಿಂದ ಸಿಂಪಡಣೆ ಮಾಡ್ಕೋಬೇಕಾಗುತ್ತೆ. ಡ್ರೋನ್ ಅನ್ನ 200 ಫೀಟ್ ಅಂದ್ರೆ ಅದು ಅದ್ರ ಮ್ಯಾಕ್ಸಿಮಮ್. 200 ಫೀಟ್ ಮೇಲೆ ಅದು ಹಾರಬಾರ್ದು. ಗ್ರೀನ್ ಝೋನ್ ಅಂದ್ರೆ 400 ಫೀಟ್ ಲಿಮಿಟ್ ಕೊಟ್ಟಿರ್ತಾರೆ. ಯೆಲ್ಲೋ ಝೋನ್ ಅಂದ್ರೆ 200 ಫೀಟ್. ರೆಡ್ ಝೋನ್ ಅಂದ್ರೆ ನೀವು ಅಲ್ಲಿ ಹಾರಿಸ್ಲೇಬಾರ್ದು. ಆದ್ರೆ ಮೇನ್ ಆಗಿ ನಿಮ್ಮ ಕ್ರಾಪ್ ಬೆಳೆ ಎಷ್ಟು ಎತ್ತರದಲ್ಲಿದೆಯೋ ಅದಕ್ಕೂ ಒಂದು 50 ಅಡಿ ಲಿಮಿಟ್ ಒಳಗೆ ಹಾರಿಸ್ಬೇಕಾಗುತ್ತೆ. ಯಾಕಂದ್ರೆ ನಾವ್ ಏನ್ ಸಿಂಪಡಣೆ ಮಾಡ್ತೀವಲ್ಲ ಅದು ಕ್ಲೀನ್ ಆಗಿ ತಲುಪಬೇಕಾಗುತ್ತೆ ಎಲ್ಲಾ ಕಡೆನೂ. ಗಿಡಗಳ ಮೇಲೆ ಕೆಳಗೆ
ಎಲ್ಲಾ ಕಡೆನೂ ಸ್ಪ್ರೆಡ್ ಆಗ್ಬೇಕಾಗುತ್ತೆ. ಹಂಗಾಗಿ ನಾವು ಜಾಸ್ತಿ ಡಿಸ್ಟೆನ್ಸ್ ನಾವು ಇಟ್ಕೊಳಕ್ ಆಗಲ್ಲ. ಒಂದು 25-50 ಅಡಿ ಆ ರೇಂಜಲ್ಲೇ ನಾವು ಮ್ಯಾನೇಜ್ ಮಾಡ್ಕೊಂಡು ಹೊಡಿಬೇಕು. ಇನ್ನು ಸಿಂಪರಣಾ ಗುಣಮಟ್ಟ ಹೇಗಿರುತ್ತೆ ಅಂತೀರಿ? ಸಿಂಪಡಣೆ ಗುಣಮಟ್ಟ ಈಗ ಅದಕ್ಕೂ ತುಂಬಾ ಎಫೆಕ್ಟಿವ್ ಇರುತ್ತಿದ್ದು. ಯಾಕಂದ್ರೆ ಇದರಿಂದ ಒಂದು ಏನಪ್ಪಾ ಅಂದ್ರೆ ಮ್ಯಾನ್ಯುಯಲ್ ಆಗಿ ಎಲ್ಲಾ ಕಡೆ ನಾವು ನಡ್ಕೊಂಡು ಮನುಷ್ಯ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಎಲ್ಲಾ ಕಡೆ ಹೊಡೆಯೋದು ಡೌಟು. ಇದರಲ್ಲಿ ಸೆಂಟ್ರಿಫ್ಯೂಗಲ್ ಸ್ಪ್ರೇಯರ್ ಅಂತ ಒಂದು ವಿಶೇಷವಾದ ಸ್ಪ್ರೇಯರ್ ಇರೋದ್ರಿಂದ 360 ಡಿಗ್ರಿನೂ ಕವರ್ ಆಗುತ್ತೆ. ಒಂದು ಗಿಡನ 360 ಡಿಗ್ರಿನೂ ಕವರ್ ಆಗೋದ್ರಿಂದ ಇದು 80% ಎಲ್ಲಾ ಜಾಗಕ್ಕೂ ತಲುಪಿರುತ್ತೆ. ಆದ್ರೆ ಮ್ಯಾನ್ಯುಯಲಿ ಹೊಡೆದಾಗ ಇಷ್ಟು ಪರ್ಸೆಂಟೇಜ್ ಕವರ್ ಆಗೋದು ಡೌಟೇ. ಮತ್ತೆ ಗಾಳಿ ಬೀಸ್ತಾ ಇದ್ದಾಗ ಏನಾದ್ರು ಬೇರೆ ಕಡೆಗೆ ಇದು ಸಿಂಪರಣೆ ಹೋಗೋದು? ಒಳ್ಳೆ ಕ್ವಶನ್ ಕೇಳಿದ್ರಿ. ಗಾಳಿ ಬೀಸಿದಾಗ ಯೂಶಲಿ ಡ್ರೋನ್ ಉಡಾಯಿಸೋದ್ ನಿಲ್ಸ್ಬಿಡ್ತಾರೆ. ಯಾಕೆ ಅಂದ್ರೆ ಇದೇ ಕಾರಣಕ್ಕೆ. ಸೆಂಟ್ರಿಫ್ಯೂಗಲ್ ಸ್ಪ್ರೇಯರ್ ಇದ್ರೂ ಕೂಡ ಗಾಳಿಯಿಂದ ಔಷಧಿ ಎಲ್ಲ ಬೇರೆ ಕಡೆ ಹಾರ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಗಾಳಿ ಆ ಸ್ಪೀಡ್ ಒಂದ್ ಲಿಮಿಟ್ ಅದನ್ನ ನೋಡ್ಬಿಟ್ಟೆ ಅವರು ಉಡಾಯಿಸ್ತಾರೆ. ಏನಾದ್ರೂ ಗಾಳಿ ಬಂದ್ರೆ ನಿಲ್ಸ್ಬಿಡ್ತಾರೆ. ನಿಲ್ಸ್ಬಿಟ್ಟು ಮತ್ತೆ ಗಾಳಿ ಕಮ್ಮಿ ಆದಾಗ ಮತ್ತೆ ಉಡಾಯಿಸ್ತಾರೆ. ಇದು ಬಾರಿ ಇಂಪಾರ್ಟೆಂಟ್. ಡ್ರೋನ್ ಹಾರ್ಸಕ್ಕೆ ಮೇನ್ ಆಗಿ ವೆದರ್ ಅಲ್ಲಿ ಎರಡೇ ಚೆಕ್ ಮಾಡೋದು. ಒಂದು ಮಳೆ ಬರ್ತಾ ಇದೆ, ಇನ್ನೊಂದು ಗಾಳಿ ಸ್ಪೀಡ್ ಎಷ್ಟಿದೆ, ಇವೆರಡೇ ನೋಡ್ತಾರೆ. ಅಂದ್ರೆ ಮುಖ್ಯವಾಗಿ ಈಗ ನ್ಯಾನೋ ಗೊಬ್ಬರಗಳು ಅಂತ ಬರ್ತಾ ಇದಾವೆ. ಬಹಳ ಒಂದು ನ್ಯಾನೋ ತಂತ್ರಜ್ಞಾನವನ್ನು ಬಳಸಿದಂತ ಪೋಷಕಾಂಶಗಳ ಒಂದು ದ್ರಾವಣ. ಹೌದು. ಅದರ ಸಿಂಪರಣೆಗೆ ಎಷ್ಟು ಮಟ್ಟಿಗೆ ಬಳಸ್ಕೋಬಹುದು ಅಂತೀರಿ? ಡ್ರೋನಿಂದ ಬರುವಂತ ಒಂದು ಡ್ರಾಪ್ಲೆಟ್ಸ್ ಅದು ನ್ಯಾನೋ ಇದರಲ್ಲೇ ಬರುತ್ತೆ. ತುಂಬಾನೇ ಅಂದ್ರೆ ಇದು ಮೈಕ್ರೋ ಹನಿಗಳ ರೂಪದಲ್ಲಿ ಬರುತ್ತೆ. ಆಟಮೈಸ್ ಮೈಕ್ರೋ ಹನಿ ರೂಪದಲ್ಲಿ. ಸೊ ಇದೇ ಸಾಕು. ನ್ಯಾನೋ ಅಂದ್ರೆ ಅದಕ್ಕೂ ತುಂಬಾ ಚಿಕ್ಕದಾಗಿರುತ್ತೆ. ಬಟ್ ಅದು ಅಷ್ಟೊಂದು ಎಫೆಕ್ಟಿವ್ ಆಗುತ್ತೋ ನನಗೇನೋ ಡೌಟ್. ನಂಗೆ ಅಷ್ಟು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಈಗ ಡ್ರೋನ್ ಅಲ್ಲಿ ಏನ್ ಆಟೋಮೈಸ್ಡ್ ಮೈಕ್ರೋ ಪಾರ್ಟಿಕಲ್ಸ್ ಬರ್ತಾ ಇದೆಯಲ್ಲ ಔಷಧಿ, ಅದು ತುಂಬಾ ಉಪಯುಕ್ತ. ಆಮೇಲೆ ಅದು ಸಾಕು, ಅಷ್ಟು ಇದ್ರೆ ಸಾಕು ನಿಮ್ಮ ಗಿಡಗಳಿಗೆ ಸಿಂಪಡಣೆ ಮಾಡೋದಕ್ಕೆ. ಅಂದ್ರೆ ಎಷ್ಟು ಲೀಟರ್ ಸಿಂಪರಣಾ ದ್ರಾವಣ ಇರುತ್ತೆ ಅಂತೀರಿ? ಸರ್ ಈಗ ನೀವು ಮ್ಯಾನ್ಯುಯಲ್ ಆಗಿ ಮಾಡ್ಬೇಕಾದ್ರೆ ಒಂದು ಬ್ಯಾರಲ್ಗೆ 20-30% ಔಷಧಿ ಹಾಕ್ತಾರೆ, ಮಿಕ್ಕಿದೆಲ್ಲ ನೀರ್ ಹಾಕ್ಬಿಡ್ತಾರೆ ಮ್ಯಾನ್ಯುಯಲ್ ಆಗಿ ಮಾಡ್ಬೇಕಾದ್ರೆ ರೈತರು. ಆದ್ರೆ ಅದೇ ನಾವು ಡ್ರೋನ್ ಅಲ್ಲಿ 60-70% ಔಷಧಿನೇ ಇರುತ್ತೆ, ಒಂದು 20-30% ನೀರ್ ಇರುತ್ತೆ. ಸೊ ಇದರಿಂದ ಎಫೆಕ್ಟಿವ್ನೆಸ್ ಜಾಸ್ತಿ. ಡ್ರೋನ್ ಸ್ಪ್ರೇಯಿಂಗ್ ಆದಾಗ ನಿಮ್ಮ ಔಷಧಿ ಸಿಂಪಡಣೆ ಎಫೆಕ್ಟಿವ್ನೆಸ್, ಎಫಿಕಸಿ ಅಂತ ಹೇಳ್ತೀವಿ. ಅಂದ್ರೆ ಎಷ್ಟು ಮಟ್ಟಕ್ಕೆ ಅದು ತಲುಪಿದೆ ಗಿಡಕ್ಕೆ, ಆಮೇಲೆ ಅದ್ರದ್ದು ಪವರ್ ಎಷ್ಟಿದೆ, ಆ ಸಿಂಪಡಣೆ ಮಾಡಿರೋ ಔಷಧಿ ಪವರ್ ಎಷ್ಟು ವರ್ಕ್ ಆಗಿದೆ, ಅದನ್ನ ಎಫಿಕಸಿ ಅಂತ ಕರಿತೀವಿ. ಈ ಎಫಿಕಸಿ ನೋಡಿದಾಗ ಡ್ರೋನ್ ನಿಂದ ನಿಮಗೆ ಒಳ್ಳೆ ಎಫಿಕಸಿ ಮ್ಯಾನ್ಯುಯಲ್ ಮಾಡೋದಕ್ಕೂ ಡ್ರೋನ್ ಅಲ್ಲಿ ಮಾಡೋ ಎಫಿಕಸಿ ಜಾಸ್ತಿ ಇರುತ್ತೆ. ಯಾಕೆ ಜಾಸ್ತಿ ಇರುತ್ತೆ ಅಂದ್ರೆ ನಾವು ಇಲ್ಲಿ ನೀರನ್ನ ಜಾಸ್ತಿ ಮಿಕ್ಸ್ ಮಾಡಲ್ಲ. ಒಂದು 20%-30% ನೀರು ಮಿಕ್ಸ್ ಮಾಡ್ತೀವಿ ಅಷ್ಟೇ. ಮಿಕ್ಕಿದ 70%-60% ಅದು ಪ್ಯೂರ್ ಔಷಧಿನೇ ಇರುತ್ತೆ. ಆದ್ರೆ ಮ್ಯಾನ್ಯುಯಲ್ ಅಲ್ಲಿ ಏನ್ ಮಾಡ್ತಾರೆ, ರೈತರಿಗೆ 20-30% ಔಷಧಿ ಹಾಕಿ 70% ನೀರ್ ಹಾಕ್ಬಿಡ್ತಾರೆ. ಇದರಿಂದ ಅವರು ಸಿಂಪಡಣೆ ಮಾಡಿದ್ರು ಕೂಡ ಅದು ಎಷ್ಟು ಮಟ್ಟಕ್ಕೆ ಅದು ರೋಗಕ್ಕೆ ಔಷಧಿ ಎಫೆಕ್ಟಿವ್ ಆಗುತ್ತೋ, ಅದ್ರ ಎಫಿಕಸಿ ಎಷ್ಟು ವರ್ಕ್ ಆಗುತ್ತೋ ಅದು ತುಂಬಾ ಕಡಿಮೆ. ಅದು ಇದು ಸಮಸ್ಯೆ ಸರ್. ಇನ್ನ ಡ್ರೋನ್ ದೀದಿ ಅಂತ ಕೇಳ್ತಾ ಇದ್ದೀವಿ, ಏನು ಈ ರೀತಿ ಅಂದ್ರೆ ಅಂತ? ಡ್ರೋನ್ ದೀದಿ ಇದೊಂದು ಆನರೇಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರ ಒಂದು ಪ್ರೋಗ್ರಾಮ್ ಅವರು ಇದು ಮಾಡಿದ್ದಾರೆ ಸರ್. ಸೊ ತುಂಬಾ ಒಳ್ಳೆ ಪ್ರೋಗ್ರಾಮ್. ಇದನ್ನ ಮೇನ್ ಆಗಿ ನಮ್ಮ ಕೊಡ್ತಾರೆ. ಸೊ ಡ್ರೋನ್ ಉಡಾವಣೆ ಲೈಸೆನ್ಸ್ ಕೊಟ್ಟಾದ್ಮೇಲೆ ಆ ಗುಂಪಿಂದಾನೇ ಅವರಿಗೆ ಎಲ್ಲೆಲ್ಲಿ ರೈತರಿಗೆ ಬೇಕಾಗಿದೆ ಡ್ರೋನ್ ಸೇವೆಗಳು ಇವರಿಗೆ ಕಳಿಸ್ಬಿಟ್ಟು ಅಲ್ಲಿ ಸಿಂಪಡಣೆ ಇಲ್ಲ ಬೀಜವನ್ನ ಭೂಮಿಗೆ ಇದಕ್ಕೆ ಮಾಡೋದಕ್ಕೆ ಕಳಿಸ್ತಾರೆ ಸರ್. ಅಂದ್ರೆ ನಮ್ಮ ರಾಜ್ಯದಲ್ಲೂ ಡ್ರೋನ್ ದೀದಿಯವರು ಇದಾರ? ಸ್ವಲ್ಪ ಮಟ್ಟಿಗೆ ಇದಾರೆ ಡ್ರೋನ್ ದೀದಿ. ಕೇಳಿದೀವಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಸ್ವಲ್ಪ ಜನ ಡ್ರೋನ್ ದೀದಿ ಪೈಲಟ್ ಲೈಸೆನ್ಸ್ ತಗೊಂಡಿದ್ದಾರೆ, ಕೆಲಸನೂ ಮಾಡ್ತಾ ಇದ್ದಾರೆ ಅದ್ರ ಮೇಲೆ. ಆತ್ಮೀಯ ಕೇಳಿಗರೆ, ತಮಗೆ ಈ ಡ್ರೋನ್ ತಂತ್ರಜ್ಞಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಪವನ್ ತೇಜಸ್ವಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 8971001035. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8971001035.
ತುಂಬ ಸಂತೋಷ ಡಾಕ್ಟರ್ ಪವನ್ ತೇಜಸ್ವಿ ಅವರೇ. ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಡ್ರೋನ್ ತಂತ್ರಜ್ಞಾನದ ಬಗ್ಗೆ, ಕೃಷಿನಲ್ಲಿ ಇದನ್ನು ಹೇಗೆಲ್ಲ ಬಳಸ್ಕೋಬಹುದು, ಇದರಿಂದ ಆಗುವಂಥ ಅನುಕೂಲಗಳ ಬಗ್ಗೆ ಸಾಕಷ್ಟು ಸವಿಸ್ತಾರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. 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 ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ ನಾಸ್ತಿ ದುರ್ಭಿಕ್ಷ.